ಸ್ನೇಹಿತರೆ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಯ ಕನಸನ್ನು ಹೊತ್ತಿರುವ ಪ್ರತಿಯೊಬ್ಬರಿಗೂ ನಿಮ್ಮ ಯಶಸ್ಸಿನ ಪ್ರಯಾಣದ ನಿಜವಾದ ಸಂಗಾತಿಯಾದ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು KPSC, KAS, SDA, FDA, PSI, PC ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾದ ವಿಷಯಗಳನ್ನು ಸರಳವಾಗಿ ಮತ್ತು ಪರೀಕ್ಷಾ ದೃಷ್ಟಿಕೋನದಿಂದ ಅಗತ್ಯವಾದ ವಿಷಯಗಳನ್ನು ಕಲಿಯಲಿದ್ದೇವೆ. ಹಾಗಾದರೆ ವಿಳಂಬ ಮಾಡದೆ ತರಗತಿಯನ್ನು ಆರಂಭಿಸೋಣ ಮತ್ತು ನಿಮ್ಮ ಕನಸಿನ ಸರ್ಕಾರಿ ಹುದ್ದೆಯ ಕಡೆಗೆ ಒಂದು ಹೆಜ್ಜೆ ಇಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ಹೀಗಿದೆ: ಒನ್ ಹಾರ್ನ್ಡ್ ರೈನೋಸಿರಸ್ ಈಸ್ ಫೌಂಡ್ ಇನ್ ಡ್ಯಾಶ್. ಒಂಟಿ ಕೊಂಬಿನ ಖಡ್ಗಮೃಗವು ಡ್ಯಾಶ್ದಲ್ಲಿ ಕಂಡುಬರುತ್ತದೆ. ಪಾಸ್ ಮಾಡಿ ಆನ್ಸರ್ ಮಾಡಿ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಪ್ರತಿ ವರ್ಷ PC ಆಗಿರ್ಬೋದು, PSI ಆಗಿರ್ಬೋದು, UPSCಗಳಲ್ಲಿ ಆಗಿರ್ಬೋದು ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ವೆಟ್ಲ್ಯಾಂಡ್ ಈ ರೀತಿಯಾಗಿ ಸಂರಕ್ಷಿತ ಪ್ರದೇಶಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಪಾರ್ಕ್ಗಳ ಸಂಪೂರ್ಣ ಅಧ್ಯಯನ ಮಾಡೋಣ. ಒಟ್ಟು ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನಗಳಿವೆ. ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದ ಜಿಮ್ ಕಾರ್ಬೆಟ್. ಯಾವುದು? ಜಿಮ್ ಕಾರ್ಬೆಟ್ ಉದ್ಯಾನವನ ಮೊದಲ ರಾಷ್ಟ್ರೀಯ ಉದ್ಯಾನವನ 1973ರಲ್ಲಿ ಡಿಕ್ಲೇರ್ ಆಗ್ತದೆ. ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಮೂಲಕ ರಾಮಗಂಗಾ ನದಿ ಹರಿಯುತ್ತದೆ. ಗಂಗಾ ನದಿಯ ಉಪನದಿ ರಾಮಗಂಗಾ ಜಿಮ್ ಕಾರ್ಬೆಟ್ ಉದ್ಯಾನವನದ ಮೂಲಕ ಹರಿಯುತ್ತದೆ. ಓಕೆ, ಇದಾಯಿತು. ಈಗ ಅತಿ ದೊಡ್ಡ ಉದ್ಯಾನವನ ಎಂದು ಯಾವುದನ್ನು ಕರೆಯಲಾಗ್ತದೆ? ಅತಿ ದೊಡ್ಡ ಉದ್ಯಾನ ಲಡಾಖ್ನ ಹೆಮಿಸ್ ನ್ಯಾಷನಲ್ ಪಾರ್ಕ್, ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಅತಿ ದೊಡ್ಡ. ಹೆಮಿಸ್. ಅತಿ ಚಿಕ್ಕ ಯಾವುದು? ಅತಿ ಚಿಕ್ಕ ಅಂತ ಬಂದ್ರೆ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ. ಎಲ್ಲದಿದು? ಸೌತ್ ಬಟನ್ ಎನ್ನುವುದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ. ಹಾಗಿದ್ರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ ರಾಜ್ಯ ಯಾವುದು? ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ ರಾಜ್ಯ ಮಧ್ಯಪ್ರದೇಶ್. ಪ್ರಸ್ತುತ 10 ಅದಾವೆ. 10 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. 11 ರಾಷ್ಟ್ರೀಯ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ ರಾಜ್ಯ ಯಾವುದು? ಅದು ಮಧ್ಯಪ್ರದೇಶ. ಒಟ್ಟು ಹಾಗಾದರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ ರಾಜ್ಯ ಯಾವುದು? ಅದು ಮಧ್ಯಪ್ರದೇಶ. ಒಟ್ಟು 11 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಮತ್ತು ವಿಶ್ವದ ಏಕೈಕ ತೇಲುವ ಉದ್ಯಾನವನವೆಂದು ಕೈಬುಲ್ ಲಾಮ್ಜಾವಾ ರಾಷ್ಟ್ರೀಯ ಉದ್ಯಾನವನವನ್ನು ಕರೆಯಲಾಗುತ್ತದೆ. ವಿಶ್ವದ ಏಕೈಕ ತೇಲುವ ಉದ್ಯಾನವನ ಎಂದು ಯಾವುದನ್ನು ಕರೆಯಲಾಗ್ತದೆ? ಕೈಬುಲ್ ಲಾಮ್ಜಾವೋ. ಎಲ್ಲಿ ಅದ? ಮಣಿಪುರದಲ್ಲಿ ಅದ. ಕೈಬುಲ್ ಲಾಮ್ಜಾವೋ ಮಣಿಪುರ ರಾಜ್ಯದಲ್ಲಿದೆ. ನೆಕ್ಸ್ಟ್, ಈ ಪ್ರಶ್ನೆಯನ್ನು ಗಮನಿಸಿದ್ದೇ ಆದರೆ ಒಂಟಿ ಕೊಂಬಿನ ಖಡ್ಗಮೃಗ ಎಲ್ಲಿ ಕಂಡು ಬರ್ತದೆ? ಈ ರೀತಿಯಾಗಿ ಪ್ರತಿಯೊಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಥವಾ ಕೆಲವು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ವಿಶೇಷ ಪ್ರಜಾತಿಯ ಪ್ರಾಣಿ ಪ್ರಭೇದ ಅಥವಾ ಸಸ್ಯ ಪ್ರಭೇದಗಳು ಕಂಡುಬರ್ತಾವೆ. ವಿಶೇಷವಾಗಿ ಕಂಡುಬರ್ತಾವೆ. ಅವುಗಳನ್ನು ನೋಡೋದಾದ್ರೆ ಈಗ ಗಿರ್ ರಾಷ್ಟ್ರೀಯ ಉದ್ಯಾನವನ ಅಲ್ಲಿ ಏನು ಕಂಡು ಬರ್ತದೆ? ಏಷ್ಯಾಟಿಕ್ ಲಯನ್, ಏಷ್ಯಾಟಿಕ್ ಸಿಂಹ ಎಲ್ಲಿ ಕಂಡು ಬರ್ತದೆ? ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಸುಂದರ್ಬನ್ಸ್ ಅಲ್ಲಿ ಏನು ಕಂಡು ಬರ್ತದೆ? ರಾಯಲ್ ಬೆಂಗಾಲ್ ಹುಲಿಗಳು ಎಲ್ಲಿ ಕಂಡು ಬರ್ತಾವೆ? ಸುಂದರ್ಬನ್ಸ್. ಇನ್ನು ಕಾಶ್ಮೀರದ ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನು ಕಂಡು ಬರ್ತದೆ? ಕಾಶ್ಮೀರಿ ಸ್ಟ್ಯಾಗ್ ಅಥವಾ ಇದಕ್ಕೆ ಹಂಗುಲ್ ಎಂದು ಕರೆಯಲಾಗುತ್ತದೆ. ಹಂಗುಲ್ ಕಂಡು ಬರ್ತಾ. ಓಕೆ, ಇನ್ನು ರಾಜಸ್ಥಾನದ
ಕಿಯೋಲಾಡಿಯೋ ಗಾನಾ ಕಿಯೋಲಾಡಿಯೋ ಗಾನಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಅದಕ್ಕೆ ಕೇಳಿದ್ರೆ ಅದು ರಾಜಸ್ಥಾನದಲ್ಲಿ ಅದ. ಅಲ್ಲಿ ಅದು ಎದಕ್ಕೆ ಫೇಮಸ್ ಅದಂದ್ರೆ ಚಳಿಗಾಲದ ವಲಸೆ ಪಕ್ಷಿಗಳು ಮೈಗ್ರೇಟರಿ ಬರ್ಡ್ಸ್ ಅದು ಬರ್ತಾವೆ. ಚಳಿಗಾಲದಲ್ಲಿ ಮೈಗ್ರೇಟರಿ ಬರ್ಡ್ಸ್ ಬರ್ತಾವೆ ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್, ಅದಕ್ಕೆ ಫೇಮಸ್ ಅದು. ನೆಕ್ಸ್ಟ್ ನಾಮ್ದಾಫಾ ನ್ಯಾಷನಲ್ ಪಾರ್ಕ್. ನಾಮ್ದಾಫಾ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಅದ? ಅರುಣಾಚಲ ಪ್ರದೇಶ. ಇದು ಎದಕ್ಕೆ ಫೇಮಸ್ ಅದ? ಹಾರುವ ಅಳಿಲುಗಳು ಅದಕ್ಕೆ ಇದು ಫೇಮಸ್ ಅದ. ಈಗ ಇದು ಆಯಿತು. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನಗಳು ಬರ್ತಾವೆ? ಬಾಂಧವ್ಗಢ ಆಗಿರ್ಬೋದು, ಮಾಧವ್ ಆಗಿರ್ಬೋದು, ಪನ್ನಾ ಆಗಿರ್ಬೋದು, ಕುನೋ ಆಗಿರ್ಬೋದು, ಈ ರೀತಿಯಾಗಿ ನ್ಯಾಷನಲ್ ಪಾರ್ಕ್ಗಳು ಮಧ್ಯಪ್ರದೇಶದಾಗ ಕಂಡು ಬರ್ತಾವೆ. ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದೆ? ರಣಥಂಬೋರ್ ನ್ಯೂಸ್ದಾಗಿತ್ತು ಈ ಸಲ. ಎಲ್ಲಿ ಕಂಡು ಬರ್ತದೆ? ಇದು ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಬಿಹಾರದಲ್ಲಿ ಕಂಡು ಬರ್ತದೆ. ಬಿಹಾರ. ದುಧ್ವಾ ನ್ಯಾಷನಲ್ ಪಾರ್ಕ್ UPಯಲ್ಲಿ ಕಂಡು ಬರ್ತದೆ. ಹಿಮಾಚಲ್ ಪ್ರದೇಶದಾಗ ಯಾವ್ದು ಕಂಡು ಬರ್ತದೆ ಹೇಳ್ರಿ? ಹಿಮಾಚಲ್ ಪ್ರದೇಶದಾಗ ಪಿನ್ ವ್ಯಾಲಿ. ಈ ವ್ಯಾಲಿಗೋದು ಎಲ್ಲರಿಗೆ ಕನ್ಫ್ಯೂಷನ್ ಆತ. ಈ ಹಿಮಾಚಲ್ ಪ್ರದೇಶದ ಪಿನ್ ವ್ಯಾಲಿ ಹೆಂಗೆ ನೆನ್ಪಿಡಿದಂದ್ರೆ ಹಿಮಾಚಲ್ ಪ್ರದೇಶ್ HP ಹಿಮಾಚಲ್ ಪ್ರದೇಶ್. ಈ ಹಿಮಾಚಲದೊಳಗೆ ಪ್ರದೇಶ ಅನ್ನೋದು ಪ್ರದೇಶ ತೆಗೆದು ಪಿನ್ ಹಾಕ್ರೆ ಹಿಮಾಚಲದಲ್ಲಿ ಪಿನ್ ವ್ಯಾಲಿ ಕಂಡು ಬರ್ತವೆ. ಓಕೆ, ನೆನಪಿಡಿಬೋದು. ಹಿಮಾಚಲದಲ್ಲಿ ಪಿನ್ ವ್ಯಾಲಿ HP = ಹಿಮಾಚಲ ಪಿನ್ ವ್ಯಾಲಿ. ಓಕೆ, ಸೈಲೆಂಟ್ ವ್ಯಾಲಿ ಎಲ್ಲಿ ಕಂಡು ಬರ್ತದೆ? ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ. ಇದನ್ನು ಹೆಂಗೆ ನೆನಪಿಡೋದು ನೋಡ್ರಿ? ಎಸ್ ಫಾರ್ ಸೌತ್ ಅಂದರೆ ದಕ್ಷಿಣಕ್ಕೆ. ಈ ವ್ಯಾಲಿಗಳಲ್ಲಿ ದಕ್ಷಿಣಕ್ಕೆ ಇರುವುದೇ ಕೇರಳದಾಗ ಸೈಲೆಂಟ್ ವ್ಯಾಲಿ ಕಂಡು ಬರ್ತದೆ. ಎಲ್ಲಿ? ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ. ನಿಯೋರಾ ವ್ಯಾಲಿ ಎಲ್ಲಿ ಕಂಡು ಬರ್ತದೆ? ನಿಯೋರಾ ವ್ಯಾಲಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಇದು ವ್ಯಾಲಿಗಳದಾಯಿತು. ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ? ಕರ್ನಾಟಕದಲ್ಲಿ ಹೇಳ್ರಿ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಯಾವ್ಯಾವು? ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ, ಅಂಶಿ ಮತ್ತು ಕುದುರೆಮುಖ. ಈ ರೀತಿಯಾಗಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 1973ರಲ್ಲಿ ಏನು ರಾಷ್ಟ್ರೀಯ ಉದ್ಯಾನವನಗಳ ನಿರ್ಮಾಣ ಕಾರ್ಯ ಆರಂಭವಾಯಿತು. ಅವುಗಳಲ್ಲಿ ಇದು ಮೊದಲನೇ ಪಟ್ಟಿಯಲ್ಲಿ ಬರ್ತದೆ. 1973ರಲ್ಲಿ ಆರಂಭಿಸಲಾಯಿತು. ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವುದು? ನಾಗರಹೊಳೆ. ಇದಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂತಲೂ ಕರೆಯುತ್ತಾರೆ. ಇದಕ್ಕೆ ರಾಜೀವ್ ಗಾಂಧಿನೂ ಅಂತಾರೆ. ಮೂಲತಃ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಬರ್ತದೆ. ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಬಿನಿ ಜಲಾಶಯದ ಹಿನ್ನೀರು ಇಲ್ಲಿನ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಕಬಿನಿ ಜಲಾಶಯದ ಬ್ಯಾಕ್ ವಾಟರ್ಸ್ ಏನಲ್ಲ, ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿದೆ. ನೆಕ್ಸ್ಟ್ ಮೂರನೇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿದೆ. ಇಲ್ಲಿ ಬೆಂಗಳೂರಿನಲ್ಲಿದೆ. ಭಾರತದ ಮೊದಲ ಚಿಟ್ಟೆ ಪಾರ್ಕನ್ನು ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೊದಲ ಚಿಟ್ಟೆ ಪಾರ್ಕ್ ಕೇಳ್ಬೋದು, ನೇರವಾಗಿ ಕೇಳ್ಬೋದು. ಭಾರತದ ಮೊದಲ ಚಿಟ್ಟೆ ಪಾರ್ಕನ್ನು ಎಲ್ಲಿ ಆರಂಭ ಮಾಡಲಾಗಿದೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು.
ಓಕೆ, ನೆಕ್ಸ್ಟ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಈ ಶೋಲಾ ಕಾಡುಗಳು ಮತ್ತು ಸಿಂಹಬಾಲದ ಮಕಾಕ್ ಕೋತಿಗಳಿಗೆ ಇದು ಹೆಸರುವಾಸಿಯಾಗಿದೆ. ಏನು? ಸಿಂಹಬಾಲದ ಮಕಾಕ್ ಕೋತಿ. ಸಿಂಹಬಾಲದ ಮಕಾಕ್ ಕೋತಿಗಳಿಗೆ ಯಾವುದು ಪ್ರಸಿದ್ಧವಾಗಿದೆ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಪಶ್ಚಿಮ ಘಟ್ಟಗಳ ಈ ಶೋಲಾ ಕಾಡುಗಳು ಇಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್ ಅನ್ಶಿ ರಾಷ್ಟ್ರೀಯ ಉದ್ಯಾನವನ. ಅನ್ಶಿ ರಾಷ್ಟ್ರೀಯ ಉದ್ಯಾನವನ ಇದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಕಪ್ಪು ಚಿರತೆ ಮತ್ತು ಹಾರ್ನ್ ಬಿಲ್ಗಳಿಗಾಗಿ ಪ್ರಸಿದ್ಧವಾಗಿದೆ. ಕಪ್ಪು ಚಿರತೆ, ಬ್ಲ್ಯಾಕ್ ಚೀತಾ ಮತ್ತು ಹಾರ್ನ್ ಬಿಲ್ಗಳಿಗಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಇದು ಪ್ರಸಿದ್ಧಿಯನ್ನು ಹೊಂದಿದೆ. ನೆಕ್ಸ್ಟ್ ಈ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾವ ಕಾಯ್ದೆಯಡಿ ಸಂರಕ್ಷಿಸಲಾಗುತ್ತದೆ ಅಂತೇಳಿ ಕೇಳ್ಬೋದು. ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾವ ಕಾಯ್ದೆಯಡಿ ಸಂರಕ್ಷಿಸಲಾಗುತ್ತದೆ? ಪ್ರಸ್ತುತ ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅನ್ವಯ ಇವುಗಳನ್ನು ಸಂರಕ್ಷಿಸಲಾಗುತ್ತದೆ. ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಘೋಷಣೆಯನ್ನು ಮಾಡಬಹುದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಘೋಷಣೆಯನ್ನು ಮಾಡಬಹುದು. ಈ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕಟ್ಟುನಿಟ್ಟಾದ ಕ್ರಮಗಳನ್ನು ಅಥವಾ ನಿಯಮಗಳನ್ನು ರೂಪಿಸಲಾಗಿರುತ್ತದೆ. ಯಾರಿಗೇ ಆಗಿರಬಹುದು, ಗ್ರೇಜಿಂಗ್ ಅಂದರೆ ಜಾನುವಾರುಗಳ ಮೇಯಿಸುವಿಕೆ, ಇಲ್ಲಿ ಯಾವುದೇ ರೀತಿಯ ಮಾನವನ ಹಸ್ತಕ್ಷೇಪ ಇರುವುದಿಲ್ಲ, ಖಾಸಗಿ ಆಸ್ತಿ ಹಕ್ಕುಗಳಿರುವುದಿಲ್ಲ, ಕೃಷಿ ಮತ್ತು ವಸತಿಗಳಂಥ ಚಟುವಟಿಕೆಗಳನ್ನು ಬ್ಯಾನ್ ಮಾಡಲಾಗಿರುತ್ತದೆ. ವಸತಿ, ಕೃಷಿ ಎಲ್ಲ ಚಟುವಟಿಕೆಗಳನ್ನು ಬ್ಯಾನ್ ಮಾಡಲಾಗಿರುತ್ತದೆ. ಓಕೆ, ಇದಷ್ಟು ಮೊದಲನೇ ಪ್ರಶ್ನೆಯ ಕುರಿತು. ಈಗ ಎರಡನೇ ಕ್ವಶನ್ ಕಡೆ ಹೋಗೋಣ. ಎರಡನೇ ಕ್ವಶನ್ ಹೀಗಿದೆ: which 5-year plan aimed to establish a socialist pattern of society in India? ಭಾರತದಲ್ಲಿ ಸಮಾಜವಾದಿ ಮಾದರಿಯ ಸಮಾಜವನ್ನು ಸ್ಥಾಪಿಸುವ ಗುರಿಯನ್ನು ಯಾವ ಪಂಚವಾರ್ಷಿಕ ಯೋಜನೆ ಹೊಂದಿತ್ತು? ನೋನು ಆನ್ಸರ್ ಮಾಡಿರಿ, ಪಾಸ್ ಮಾಡಿ. ಆಪ್ಷನ್ಸ್ಗಳು ಹೀಗಿವೆ: 1ನೇ ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆ ಹಾಗೂ 4ನೇ ಪಂಚವಾರ್ಷಿಕ ಯೋಜನೆ. ಸ್ನೇಹಿತರೆ, ಈ ಮೂಲತಃ ಈ ಪಂಚವಾರ್ಷಿಕ ಯೋಜನೆ ಪರಿಕಲ್ಪನೆಗಳನ್ನು ನಾವು ಆಗಿನ ಸೋವಿಯತ್ ರಷ್ಯಾದಿಂದ ಎರವಲು ಪಡೆದಿದ್ದೇವೆ. ಇಲ್ಲಿ ಸೋವಿಯತ್ ರಷ್ಯಾದಿಂದ ಇವುಗಳನ್ನು ಜಾರಿಗೆ ತರಲು ನಾವು 1950ರಲ್ಲಿ ಯೋಜನಾ ಆಯೋಗವನ್ನು ರಚಿಸಲಾಯಿತು. 1950ರಲ್ಲಿ ಯೋಜನಾ ಆಯೋಗವನ್ನು ರಚಿಸಲಾಯಿತು. ಮುಂದೆ 2015ರ ಜನವರಿ 1ರಂದು ಈ ಯೋಜನಾ ಆಯೋಗವನ್ನು ವಿಸರ್ಜಿಸಿ ಅದರ ಜಾಗದಲ್ಲಿ ನೀತಿ ಆಯೋಗವನ್ನು ರಚನೆ ಮಾಡಲಾಯಿತು. ಇದು ಯೋಜನಾ ಆಯೋಗದ ಮಾಹಿತಿ. ಈ ಯೋಜನಾ ಆಯೋಗದ ಅನ್ವಯ ಭಾರತದಲ್ಲಿ ಇಲ್ಲಿವರೆಗೆ 12 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಎಷ್ಟು? 12 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದು? ಮೊದಲನೇ ಪಂಚವಾರ್ಷಿಕ ಯೋಜನೆ ಏನು ಹೇಳ್ತಾ? ಮೂಲತಃ ಇದು ಹ್ಯಾರೋಲ್ಡ್ ಡೋಮರ್ ಮಾದರಿಯನ್ನು ಆಧರಿಸಿತ್ತು. 1ನೇ ಪಂಚವಾರ್ಷಿಕ ಯೋಜನೆ ಹ್ಯಾರೋಲ್ಡ್ ಡೋಮರ್ ಮಾದರಿಯನ್ನು ಆಧರಿಸಿತ್ತು. ಇದರ ಆರಂಭದಲ್ಲಿ 2.1% ಬೆಳವಣಿಗೆಯ ಗುರಿಯನ್ನು ಸಾಧಿಸುವ ಗುರಿಯನ್ನು ಹಾಕಿಕೊಂಡಿತ್ತು. ಆದರೆ ಇದು ಸಾಧಿಸಿದ್ದು 3.6% ಸಾಧನೆಯನ್ನು ಮಾಡಿತ್ತು.
ಆದ್ದರಿಂದ ಇದನ್ನು ಯಶಸ್ವಿ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 5 IITಗಳನ್ನು ನಿರ್ಮಾಣ ಮಾಡಲಾಯಿತು. ಪ್ರಮುಖ ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಯಿತು. ಇದರಲ್ಲಿ ಬಾಕ್ರಾನಂಗಲ್ ಬರ್ತದೆ, ಇಲ್ಲೇ ಬರ್ತದೆ. ಹಿರ್ಯಾಕುಡ್ ಡ್ಯಾಮ್ ಬರ್ತದೆ, ಈ ಥರ ಹಲವು ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿತ್ತು. ತೇರಿ ಆಣೆಕಟ್ಟು, ಭಾಗೀರಥಿ ನದಿಯ ಮೇಲೆ ನಿರ್ಮಾಣವಾದ ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವ ನದಿಗದ? ಭಾಗೀರಥಿ ನದಿಗದ. ತೇರಿ ಆಣೆಕಟ್ಟು. ಓಕೆ, ಈ ಥರ ಪ್ರಮುಖ ಆಣೆಕಟ್ಟು ಮತ್ತು IITಗಳನ್ನು ನಿರ್ಮಾಣ ಮಾಡಲಾಯಿತು. ಕೃಷಿಗೆ ಪ್ರೋತ್ಸಾಹವನ್ನು ನೀಡಲಾಯಿತು. ಇದು ಮೊದಲ ಪಂಚವಾರ್ಷಿಕ ಯೋಜನೆ ಆಯಿತು. ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61ರವರೆಗೆ ಎರಡನೇ ಪಂಚವಾರ್ಷಿಕ ಯೋಜನೆ. ಇದು ಪಿ ಸಿ ಮಹಲ್ನೋಬಿಸ್ ಅವರ ಮಾದರಿಯನ್ನು ಆಧರಿಸಿತ್ತು. ಯಾವ ಮಾದರಿ? ಪಿ ಸಿ ಮಹಲ್ನೋಬಿಸ್ ಮಾದರಿ. ಇದೇ ಸಮಯದಲ್ಲಿ 1956ರ ಕೈಗಾರಿಕಾ ನೀತಿಯನ್ನು ತರಲಾಯಿತು. ಏನು? 1956ರ ಕೈಗಾರಿಕಾ ನೀತಿ. ಈ ಎರಡನೇ ಪಂಚವಾರ್ಷಿಕ ಯೋಜನೆ ಏನು ಹೇಳ್ತದೆ? ಬೃಹತ್ ಉದ್ಯಮಗಳನ್ನು ಸೃಷ್ಟಿಸುವುದು, ಬೃಹತ್ ಉದ್ಯಮಗಳ ನಿರ್ಮಾಣ. ಲಕ್ಷ ಇಡಬೇಕಿಲ್ಲಿ, ಬೃಹತ್ ಉದ್ಯಮಗಳ ನಿರ್ಮಾಣ. ಈ ಒಂದು ಬೃಹತ್ ಉದ್ಯಮಗಳ ನಿರ್ಮಾಣ ಕಾರ್ಯವನ್ನು ಸರ್ಕಾರೇ ಮಾಡ್ಲತ್ತದ ಅಂದ್ರೆ ಇದು ಸಮಾಜವಾದಿ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಕ್ವಶನ್ಗೆ ಆನ್ಸರ್ ಸಿಕ್ತು. ಸಮಾಜವಾದಿ ತತ್ವ ಯಾವ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪ್ರತಿಬಿಂಬಿತವಾಗಿವೆ ಅಂತ ಕೇಳ್ಯಾರ. ಅದು ಎರಡನೇ ಪಂಚವಾರ್ಷಿಕ ಯೋಜನೆ, ಬೃಹತ್ ಉದ್ಯಮಗಳ ನಿರ್ಮಾಣ. ಈಗ ಸಮಾಜವಾದಿ ಅಂದರೆ ಏನು ಇದು ಸಮಾಜವಾದಿ ತತ್ವ ಅಂದ್ರೆ? ಮೂಲತಃ ಸರಕು ಮತ್ತು ಸೇವೆಗಳ ಉತ್ಪಾದನೆ ವಿತರಣೆಯ ಕಾರ್ಯವನ್ನು ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವಿತರಣೆ ಕಾರ್ಯ ಯಾರು ಮಾಡ್ಲತ್ತಾರ ಅನ್ನೋದ್ರ ಮ್ಯಾಗ ಈ ಸಿದ್ಧಾಂತ ಅವಲಂಬನೆ ಅದ. ಈಗ ನೋಡ್ರಿ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವಿತರಣೆ. ಒಂದು ವೇಳೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರ ಮಾಡ್ತಿತ್ತು, ರೇಟ್ಗಳನ್ನು ಬೆಲೆಯನ್ನು ನಿಗದಿಪಡಿಸುವ ಕಾರ್ಯ ಸರ್ಕಾರ ಮಾಡ್ತಿತ್ತು. ಅದನ್ನೇನಂತೀವಿ? ಸಮಾಜವಾದಿ ತತ್ವ, ಸಮಾಜವಾದಿ ಸಿದ್ಧಾಂತ ಅಂತ ಕರಿತೀವಿ. ಒಂದು ವೇಳೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರಿಗೆ ಅಥವಾ ಬಂಡವಾಳಶಾಹಿಗಳಿಗೆ ನೀಡಿದ್ದಾದರೆ ಅದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದು ಕರೆಯುತ್ತೇವೆ ಅಂತೇಳಿ ಕರಿತೀವಿ. ಇದು ಎರಡರ ಡಿಫ್ರೆನ್ಸ್. ಎಲ್ಲಿ ಕಂಡು ಬರ್ತದೆ? ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61 ಅಲ್ಲಿ ಕಂಡು ಬರ್ತದೆ. ಇದೇ ಇದರಲ್ಲಿ ಇನ್ನೊಂದು ಹೇಳಿದೆವು, ಭಾರತ ಸರ್ಕಾರವು ಕೈಗಾರಿಕಾ ನೀತಿಯನ್ನು ಆರಂಭ ಮಾಡ್ತು. ಅಂದರೆ ಏನು ಮಾಡ್ತು? ಒಟ್ಟು ಈ ಕೈಗಾರಿಕಾ ವಿಷಯಗಳನ್ನು 3 ಭಾಗಗಳಲ್ಲಿ ಡಿವೈಡ್ ಮಾಡ್ತು. A, B, C ಅಂತ ಹೇಳಿ. ಎ ವಿಷಯಗಳಲ್ಲಿ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡುವ ಸಂಪೂರ್ಣ ಅಧಿಕಾರ ಸರ್ಕಾರಕ್ಕೆ ಹೋಯಿತು. ಅದು ಬೃಹತ್ ಖನಿಜಗಳಾಗಿರ್ಬೋದು ಅಥವಾ ಮೇಜರ್ ಮಿನರಲ್ಸ್ ಅಂತ ಕರಿತೀವಲ್ಲ ಅದು ಆಗಿರ್ಬೋದು, ಉದಾಹರಣೆಗಾಗಿ ಯುರೇನಿಯಂ ಎಕ್ಸೆಟ್ರಾ. ಎರಡನೇದು ಬಿ ಪಟ್ಟಿಯಲ್ಲಿ ಏನು ಬಂದು, ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಇಬ್ಬರೂ ಸೇರಿ ಕೈಗಾರಿಕೆಗಳನ್ನು ರಚಿಸಬಹುದು ಅಥವಾ ನಿರ್ಮಾಣ ಮಾಡಬಹುದು. ಸರ್ಕಾರ ಮತ್ತು ಖಾಸಗಿ. ಸಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೈಗಾರಿಕೆಗಳನ್ನು ರಚಿಸುವ ಅಧಿಕಾರ ಖಾಸಗಿಯವರಿಗೆ ಬಿಟ್ಟುಕೊಡಲಾಯಿತು.
ಇದು ಸಿ ಖಾಸಿ. ಇದು 2ನೇ ಪಂಚವಾರ್ಷಿಕ ಯೋಜನೆಯ ಕುರಿತು ಮಾಹಿತಿ. ಎದಲ್ಲಿ ಒಟ್ಟು 17 ವಿಷಯಗಳಿದ್ದು ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ 12 ವಿಷಯಗಳಿದ್ದು, ಈ 2 ಬಿಟ್ಟು ಉಳಿದಿದ್ದೆಲ್ಲ ಸಿ ಪಟ್ಟಿಯೊಳಗೆ. ಇದು 2ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ 3ನೇ ಪಂಚವಾರ್ಷಿಕ ಯೋಜನೆ. ಇದು 1961ರಿಂದ 66ರವರೆಗೆ ಜಾರಿಯಲ್ಲಿತ್ತು. ಮೂಲತಃ ಇದು ಗಾಡ್ಗಿಲ್ ಮಾದರಿಯನ್ನು ಆಧರಿಸಿತ್ತು. ಯಾವುದು? ಗಾಡ್ಗಿಲ್. ನೆನಪು ಮಾಡ್ಕೋಬೋದು. 1ನೇ ಪಂಚವಾರ್ಷಿಕ ಯೋಜನೆ ಯಾರ ಮಾದರಿ? ಹೊರಾಡ್ ಡೋಮರ್. 2ನೇ ಪಂಚವಾರ್ಷಿಕ ಯೋಜನೆ ಯಾರ ಮಾದರಿ? PC ಮಹಾಲ್ನೋಬಿಸ್. 3ನೇ ಪಂಚವಾರ್ಷಿಕ ಯೋಜನೆ ಗಾಡ್ಗಿಲ್ ಮಾದರಿ. ಓಕೆ, ಇಲ್ಲಿ 5.6% ಬೆಳವಣಿಗೆಯ ಗುರಿಯನ್ನು ಹಾಕಿಕೊಳ್ಳಲಾಗಿತ್ತು. ಸರ್ಕಾರ 5.6% ಬೆಳವಣಿಗೆಯನ್ನು ಸಾಧಿಸಬೇಕು ಎಂಬ ಗುರಿಯನ್ನು ಹಾಕಿಕೊಂಡಿತ್ತು. ಆದರೆ ಸಾಧಿಸಿದ್ದು ಕೇವಲ 2.8%, ಕೇವಲ 50% ಸಾಧನೆ ಮಾಡ್ತು. ಯಾಕೆ ಈ ಯೋಜನೆ ವಿಫಲ ಆಗಲಿಕ್ಕೆ ಕಾರಣ ಏನು? ಮೊದಲ ಕಾರಣ 1962ರ ಭಾರತ ಚೈನಾ ಯುದ್ಧ. ಯಾವುದು? ಭಾರತ ಚೈನಾ ಯುದ್ಧ. ನಂತರ ಸುದೀರ್ಘವಾದ ಭೀಕರ ಬರಗಾಲ ಬಿದ್ದಿರ್ತ 1960ರ ದಶಕದಲ್ಲಿ. ಆ ಬರಗಾಲದ ಕಾರಣದಿಂದಾಗಿ 3ನೇ ಪಂಚವಾರ್ಷಿಕ ಯೋಜನೆ ತನ್ನ ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾಯಿತು. ಇದು 3ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ನೆನಪಿಡ್ಬೋದು, 3ನೇ ಪಂಚವಾರ್ಷಿಕ ಯೋಜನೆ ವಿಫಲ ಆಗ್ಯದ ಅನ್ನೋ ಕಾರಣಕ್ಕಾಗಿ 1966ರಿಂದ 69ರವರೆಗೆ ಯಾವುದೇ ಯೋಜನೆಗಳನ್ನು ನಿರ್ಮಾಣ ಮಾಡಲ್ಲ, ಯಾವುದೇ ಯೋಜನೆಗಳನ್ನು ರೂಪಿಸುವುದಿಲ್ಲ. ಆದ್ದರಿಂದ ಈ ಅವಧಿಯನ್ನು ಏನಂತ ಕರೀತಾರೆ? ಯೋಜನಾ ರಜೆ, ಪ್ಲ್ಯಾನ್ ಹಾಲಿಡೇ ಅಂತೇಳಿ ಕರೀತಾರೆ. 1966ರಿಂದ 69ರ ಅವಧಿಯನ್ನು ಯೋಜನಾ ರಜೆ ಅಥವಾ ಪ್ಲ್ಯಾನ್ಡ್ ಹಾಲಿಡೇ ಅಂತ ಕರೀತಾರೆ. ಇನ್ನು 12 ಪಂಚವಾರ್ಷಿಕ ಯೋಜನೆಗಳನ್ನು ನೆನಪಿಡಿದ ಅವಶ್ಯಕತೆನೂ ಇಲ್ಲ, ಅದು ಕೇಳಲ್ಬಿ. ಇಂಪಾರ್ಟೆಂಟ್ ನೋಡೋದಾದ್ರೆ 4ನೇ ಪಂಚವಾರ್ಷಿಕ ಯೋಜನೆ 1960ರಿಂದ 74ರವರೆಗೆ ಏನು ಹೇಳ್ತದ? ಇದು ಈ ಒಂದು ಅವಧಿಯಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಯಕರಣ ಆಯಿತು. ಕೇಳ್ಬೋದು, ಬ್ಯಾಂಕ್ಗಳ ರಾಷ್ಟ್ರೀಯಕರಣ ಯಾವ ಪಂಚವಾರ್ಷಿಕ ಯೋಜನೆ ಅಡಿ ಆಯಿತು ಅಂತ? 4ನೇ ಪಂಚವಾರ್ಷಿಕ ಯೋಜನೆ. 5ನೇ ಪಂಚವಾರ್ಷಿಕ ಯೋಜನೆ ಬಡತನ ನಿರ್ಮೂಲನೆ ಅಥವಾ ಇದಕ್ಕೆ ಗರೀಬಿ ಹಟಾವೋ ಅಂತ ಕರೀತಾರೆ. UPSC ಪ್ರಶ್ನೆ ಆಗಿದೆ ಇದು. ಗರೀಬಿ ಹಟಾವೋ ಯಾವ ಪಂಚವಾರ್ಷಿಕ ಯೋಜನೆಗಳ ಮೂಲಕ ನೀಡಲಾಯಿತು? 5ನೇ ಪಂಚವಾರ್ಷಿಕ ಯೋಜನೆ. ಇನ್ನು ನೆಕ್ಸ್ಟ್ 11ನೇ ಪಂಚವಾರ್ಷಿಕ ಯೋಜನೆ. 11ನೇ ಯೋಜನೆ ಯಾವಾಗ? 2007ರಿಂದ 12ರವರೆಗೆ 11ನೇ ಪಂಚವಾರ್ಷಿಕ ಯೋಜನೆ. ಇದು ಸಿ ರಂಗರಾಜನ್ ಅವರ ಮಾದರಿಯನ್ನು ಆಧರಿಸಿತ್ತು. ಇದರ ಮೂಲಕ ವೇಗದ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯನ್ನು ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಯಾವುದು? ವೇಗದ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆ ಪರಿಕಲ್ಪನೆಗೆ ಆದ್ಯತೆಯನ್ನು ನೀಡಲಾಯಿತು. ನೆಕ್ಸ್ಟ್ ಕೊನೆಯ ಪಂಚವಾರ್ಷಿಕ ಯೋಜನೆ ಯಾವುದು? 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2017ರವರೆಗೆ. ಇಲ್ಲಿ ಏನು ಹೇಳ್ತು? 11ರದ್ದು ಏನಿತ್ತು? ವೇಗದ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆ. ಆದರೆ 12ನೇದು ವೇಗದ ಹೆಚ್ಚು ಅಂತರ್ಗತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಯಿತು 2012ರಿಂದ 17ರಲ್ಲಿ. ಓಕೆ, ಇದು 2ನೇ ಪ್ರಶ್ನೆಯ ಬಗ್ಗೆ ವಿವರವಾದ ಮಾಹಿತಿ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಹೀಗದ. ಸುಲೈಪೇಟ್ ಮತ್ತು ಬಾದಾಮ್ ಪಹಾರ್ ಗಣಿಗಳು ಡ್ಯಾಶ್ಗೆ ಪ್ರಸಿದ್ಧವಾಗಿವೆ. ಸುಲೈಪೇಟ್ ಆ್ಯಂಡ್ ಬಾದಾಮ್ ಪಹಾರ್ ಮೈನ್ಸ್ ಆರ್ ಫೇಮಸ್ ಫಾರ್. ಪಾಸ್ ಮಾಡಿರಿ, ಆನ್ಸರ್ ಹೇಳ್ರಿ. ಆಪ್ಷನ್ಗಳು ಹಿಂಗದಾವು: ಐರನ್ ಓರ್ ಕಬ್ಬಿಣದ ಅದಿರು, ಡೋಲೋಮೈಟ್, ಲೈಮ್ ಸ್ಟೋನ್ ಸುಣ್ಣದ ಕಲ್ಲು,
ಬಾಕ್ಸೈಟ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣದ ಅದಿರು. ಸುಲೈಪೈಟ್ ಮತ್ತು ಬಾದಾಮ್ ಪಹಾರ್ ಗಣಿಗಳು ಕಬ್ಬಿಣದ ಅದಿರಿಗಾಗಿ ಪ್ರಸಿದ್ಧವಾಗಿವೆ. ಇವು ಮೂಲತಃ ಒಡಿಸ್ಸಾದಲ್ಲಿ ಕಂಡುಬರುತ್ತವೆ. ಈಗ ಈ ಪ್ರಶ್ನೆಯ ಆಧಾರದ ಮೇಲೆ ನಾವು ವಿವಿಧ ಪ್ರದೇಶಗಳು ಮತ್ತು ಅವುಗಳಲ್ಲಿರುವ ಗಣಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಉದಾಹರಣೆಗಾಗಿ ಕಬ್ಬಿಣದ ಅದಿರು, ಐರನ್ ಓರ್. ಕಬ್ಬಿಣದ ಅದಿರು ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬರ್ತದೆ? ಒಡಿಸ್ಸಾದ ಮಯೂರ್ಭಂಜ್, ಛತ್ತೀಸ್ಗಢದಲ್ಲಿ ಎಲ್ಲಿ ಕಂಡುಬರ್ತದೆ? ಛತ್ತೀಸ್ಗಢದ ಬೈಲಡಿಲಾ. ಕರ್ನಾಟಕದಲ್ಲಿ ಕುದುರೆಮುಖ. ಜಾರ್ಖಂಡಿನಲ್ಲಿ ನೋವಾಮುಂಡಿ. ಇದು ಕಬ್ಬಿಣದ ಅದಿರುಗಳು. ಇದ್ಯಾವುದು? ಐರನ್ ಓರ್ಸ್. ನೆಕ್ಸ್ಟ್, ಈ ಕಬ್ಬಿಣದ ಅದಿರುಗಳನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಅದು ಒಡಿಸ್ಸಾ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್, ಬಾಕ್ಸೈಟ್ನ ಪ್ರಮುಖ ಅದಿರುಗಳು ಎಲ್ಲಿ ಕಂಡು ಬರ್ತಾವೆ? ಒಡಿಸ್ಸಾದ ಕೋರಾಪುಟ್ ಜಿಲ್ಲೆಯ ಪಂಚಪತ್ಮಲಿ. ಯಾವುದು? ಪಂಚಪತ್ಮಲಿ. ಇದು ಭಾರತದ ಅತಿ ದೊಡ್ಡ ಬಾಕ್ಸೈಟ್ನ ನಿಕ್ಷೇಪವಾಗಿದೆ. ಯಾವುದು? ಪಂಚಪತ್ಮಲಿ ಭಾರತದ ಅತಿ ದೊಡ್ಡ ಬಾಕ್ಸೈಟ್ನ ನಿಕ್ಷೇಪ. ನೆಕ್ಸ್ಟ್, ಗುಜರಾತ್ನ ಜಾಮ್ನಗರದಲ್ಲೂ ಕಂಡುಬರ್ತದೆ. ಛತ್ತೀಸ್ಗಢನ ಅಮರಕಂಟಕ ಪ್ರಸ್ಥಭೂಮಿಯಲ್ಲೂ ಕಂಡುಬರ್ತದೆ. ಇಲ್ಲಿ ಛತ್ತೀಸ್ಗಢನ ಅಮರಕಂಟಕ ಪ್ರಸ್ಥಭೂಮಿಯಲ್ಲೂ ಕಂಡುಬರ್ತದೆ. ನೆಕ್ಸ್ಟ್, ಈಗ ಕಬ್ಬಿಣದ ಅದಿರಾಯಿತು, ಕಬ್ಬಿಣದ ನಿಕ್ಷೇಪ, ಬಾಕ್ಸೈಟ್ ನಿಕ್ಷೇಪ ಆಯಿತು. ತಾಮ್ರ, ಕಾಪರ್ ಎಲ್ಲಿ ಕಂಡು ಬರ್ತದೆ? ಕಾಪರ್ಕ ಎರಡು ಪ್ರಮುಖ ಗಣಿಗಳು, ಎರಡು ಪ್ರಮುಖ ನಿಕ್ಷೇಪ ಎಲ್ಲಿ? ಒಂದು ಮಧ್ಯಪ್ರದೇಶ, ಒಂದು ರಾಜಸ್ಥಾನ. ಮಧ್ಯಪ್ರದೇಶದಾಗ ಎಲ್ಲಿ? ಮಧ್ಯಪ್ರದೇಶದ ಬಾಲಾಘಾಟ್ ಜಿಲ್ಲೆಯ ಮಲಂಜ್ ಖಂಡ್. ಯಾವುದು? ಮಲಂಜ್ ಖಂಡ್. ಇದು ಭಾರತದ ಅತಿ ದೊಡ್ಡ ತಾಮ್ರದ ಗಣಿ. ಯಾವುದು? ಮಲಂಜ್ ಖಂಡ್, ಬಾಲಾಘಾಟ್ ಜಿಲ್ಲೆಯ ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಎಲ್ಲಿ? ರಾಜಸ್ಥಾನದ ಖೇತ್ರಿ ಪ್ರದೇಶಗಳಲ್ಲಿ ಕಂಡುಬರ್ತವೆ. ನೆಕ್ಸ್ಟ್, ಜಾರ್ಖಂಡದ ಸಿಂಗ್ಭೂಮ್. ಕಾಪರ್ ಎಲ್ಲೆಲ್ಲಿ? ಮಧ್ಯಪ್ರದೇಶದ ಬಾಲಾಘಾಟ್ ಜಿಲ್ಲೆಯ ಮಲಂಜ್ ಖಂಡ್, ರಾಜಸ್ಥಾನದ ಖೇತ್ರಿ ಮೈನ್ಸ್, ಜಾರ್ಖಂಡದ ಸಿಂಗ್ಭೂಮ್. ನೆಕ್ಸ್ಟ್, ಮ್ಯಾಂಗನೀಸ್ಗಳನ್ನು ನಿರ್ಮಾಣ ಮಾಡುವಲ್ಲಿ ಒಂದು ನಿಮಿಷ. ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ರಾಜ್ಯ ಮಧ್ಯಪ್ರದೇಶ. ನೆಕ್ಸ್ಟ್, ಮಹಾರಾಷ್ಟ್ರ. ಹಾಗೆ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು? ರಾಷ್ಟ್ರ ಅಂತ ಬಂದರೆ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ. ಇದು ಮ್ಯಾಂಗನೀಸ್ನ ನಿಕ್ಷೇಪಗಳಾದವು. ನೆಕ್ಸ್ಟ್, ಕಲ್ಲಿದ್ದಲು. ಇದು ಪ್ರಮುಖವಾದದ್ದು, ಎಕ್ಸಾಮ್ಗಳಲ್ಲಿ ಬರ್ಬೋದು, ಹೊಂದಿಸಿ ಬರೆಯ ರೂಪದಲ್ಲಿ ಕೇಳ್ಬೋದು. ಅಂದ್ರೆ ಪ್ರಮುಖ ಗಣಿಗಳು ಮತ್ತು ಅದರ ಸ್ಥಳಗಳು. ಜಾರ್ಖಂಡದಲ್ಲಿ ಯಾವುದದು? ಝರಿಯಾ.
ಒಡಿಸ್ಸಾದಲ್ಲಿ ತಾಲ್ಚೇರ್, ಒಡಿಸ್ಸಾದ ತಾಲ್ಚೇರ್. ಛತ್ತೀಸ್ಗಢದಲ್ಲಿ ಕೋರ್ಬಾ. ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್, ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್. ಈ ರೀತಿಯಾಗಿ ಈ 4 ನಿಕ್ಷೇಪಗಳಲ್ಲಿ 4 ಸ್ಥಳಗಳಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳು ಹೇರಳವಾಗಿ ಕಂಡುಬರ್ತಾವೆ. ಇದು ಹೊಂದಿಸಿ ಬರೆಯೋ ರೂಪದಲ್ಲಿ ಭಾಳ ಸಲ ಕೇಳ್ಯಾರ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕ್ಯಾಪಿಟಲ್ ರಿಸಿಟ್? ಕೆಳಗಿನವುಗಳಲ್ಲಿ ಯಾವುದು ಬಂಡವಾಳ ಸ್ವೀಕೃತಿಯಾಗಿದೆ? 1ನೇ ಆಪ್ಷನ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟೆಡ್, ಸಂಗ್ರಹಿಸಿದ ಆದಾಯ ತೆರಿಗೆ. ಡಿವಿಡೆಂಡ್ ಫ್ರಾಮ್ PSUs, ಸಾರ್ವಜನಿಕ ವಲಯದ ಉದ್ಯಮಗಳಿಂದ ಲಾಭಾಂಶ. ಲೋನ್ ಟೇಕನ್ ಫ್ರಾಮ್ RBIನಿಂದ ಪಡೆದ ಸಾಲ. ನೆಕ್ಸ್ಟ್ ಸೇಲ್ ಪ್ರೊಸೀಡ್ಸ್ ಆಫ್ ಪಬ್ಲಿಕ್ ಸರ್ವಿಸಸ್, ಸಾರ್ವಜನಿಕ ಸೇವೆಗಳ ಮಾರಾಟದ ಆದಾಯ. ನೋಡೋಣ, ಆನ್ಸರ್ ಮಾಡಿರಿ. ಇಲ್ಲಿ ಒಟ್ಟು ಸರ್ಕಾರದ ಬಜೆಟನ್ನು 2 ಭಾಗಗಳಲ್ಲಿ ವಿಭಾಗ ಮಾಡ್ತೀವಿ. ರೆವಿನ್ಯೂ, ಕ್ಯಾಪಿಟಲ್. ರೆವಿನ್ಯೂ ಅಂದರೆ ಕಂದಾಯ ಮತ್ತು ಬಂಡವಾಳ. ಇದರಲ್ಲಿ ಈ ರೆವಿನ್ಯೂ ಒಳಗೆ ರೆವಿನ್ಯೂ ರಿಸಿಟ್. ಈಗ ಬಜೆಟ್ ಅಂದರೆ ಆದಾಯದ ಬಗ್ಗೆ ಅಷ್ಟೇ. ಕ್ವಶನ್ ಆದಾಯದ ಕುರಿತಾಗಿದ್ದರಿಂದ ಆದಾಯದ ಬಗ್ಗೆ ಅಷ್ಟೇ. ರೆವಿನ್ಯೂ ರಿಸಿಟ್ ಮತ್ತು ಈ ಸೈಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ರಿಸಿಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ. ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ. ಓಕೆ. ರೆವಿನ್ಯೂ ರಿಸಿಟ್, ಕಂದಾಯ ಸ್ವೀಕೃತಿಯಲ್ಲಿ ಟ್ಯಾಕ್ಸ್ ರಿಸಿಟ್ಸ್ ಅಂದರೆ ತೆರಿಗೆ ಸ್ವೀಕೃತಿ. ಇದೇನು? ತೆರಿಗೆ ಸ್ವೀಕೃತಿ. ನಾನ್ ಟ್ಯಾಕ್ಸ್ ರಿಸಿಟ್, ತೆರಿಗೆಯೇತರ ಸ್ವೀಕೃತಿ ಅಂತ ಹೇಳಿ ಬರ್ತಾವೆ. ಈಗ GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲ ತೆರಿಗೆಯಿಂದ ಸಂಗ್ರಹಿಸಿದ ಹಣ ತೆರಿಗೆ ಸ್ವೀಕೃತಿ. ತೆರಿಗೆಯೇತರ ಸ್ವೀಕೃತಿ. ತೆರಿಗೆಯೇತರ ಅಂದರೆ ಸರ್ಕಾರ ಕೆಲವು ಸೇವೆಗಳನ್ನು ಕೊಡ್ತಾವೆ, ಆ ಸೇವೆಗಳಿಗಾಗಿ ಚಾರ್ಜ್ ಮಾಡ್ತಾರೆ. ಸಪೋಸ್ ರೈಲ್ವೆ ಸರ್ಕಾರ ನಡೆಸ್ತಾರೆ. ಆ ರೈಲ್ವೆಯಿಂದ ಬಂದ ಆದಾಯ ತೆರಿಗೆಯೇತರ ಆದಾಯದಲ್ಲಿ ಸೇರ್ಪಡೆ ಆಗ್ತದೆ. ಇದು ತೆರಿಗೆಯೇತರ ಆದಾಯ. ತೆರಿಗೆ ಆದಾಯ GST, ಇನ್ಕಮ್ ಟ್ಯಾಕ್ಸ್, ಕಸ್ಟಮ್ ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್, ಇವೆಲ್ಲ ತೆರಿಗೆ ಆದಾಯ. ಇದು ಎಕ್ಸ್ಪೆಂಡಿಚರ್. ಈ ಪ್ರಶ್ನೆ ಅಲ್ಲ, ಸಂಬಂಧ ಇಲ್ಲ ಅನ್ನೋಣ. ಈಗ ಬೇಡ. ತೆರಿಗೆ ಆದಾಯ ನೋಡಿದ್ರಿ, ತೆರಿಗೆಯೇತರ ಆದಾಯ ನೋಡಿದ್ರಿ. ಈಗ ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ಬಂಡವಾಳ ಸ್ವೀಕೃತಿ. ನಾವು ಅಥವಾ ಸರ್ಕಾರ ಅನ್ಯ ರಾಷ್ಟ್ರಗಳಿಂದ ಪಡೆದ ಸಾಲ. ಸಾರ್ವಜನಿಕ ಉದ್ಯಮಗಳು PSUಗಳಲ್ಲಿ ಪ್ರೈವೇಟೈಸೇಷನ್ ಅಥವಾ ಸ್ಟೇಕ್ಸ್ ಅಥವಾ ಶೇರ್ಗಳನ್ನು ಮಾರುವ ಮೂಲಕ ಬಂದ ಹಣ. ಸಾರ್ವಜನಿಕ ಉದ್ಯಮಗಳಲ್ಲಿಯ ಶೇರ್ಗಳನ್ನು ಮಾರುವ ಮೂಲಕ ಬಂದ ಹಣ ಏನು? ಕ್ಯಾಪಿಟಲ್ ರಿಸಿಟ್ಸ್. ಉದ್ಯಮಗಳಲ್ಲಿ ತನ್ನ ಮಾಲೀಕತ್ವವನ್ನು ಕಡಿಮೆ ಮಾಡುತ್ತಾರೆ. ಅದರಲ್ಲಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಬರ್ತದೆ. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಏನು? 51%ಕ್ಕಿಂತ ಕಡಿಮೆ ಮಾಲೀಕತ್ವವನ್ನು ಹೊಂದುವುದು. 51%ಕ್ಕಿಂತ ಕಡಿಮೆ ಮಾಲೀಕತ್ವವನ್ನು ಹೊಂದುವುದು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್. ಪ್ರೈವೇಟೈಸೇಷನ್ ಅಂದರೆ ಏನು? ಪ್ರೈವೇಟೈಸೇಷನ್ ಅಂದರೆ ಆ ಕಂಪನಿಯಲ್ಲಿ ತನ್ನ ಮಾಲೀಕತ್ವವನ್ನು ಕಡಿಮೆ ಮಾಡೋದು, ಭಾಳ ಕಡಿಮೆ ಮಾಡೋದು. ಕಂಪನಿಯ ಮಾಲೀಕತ್ವವನ್ನು ಖಾಸಗಿಯವರಿಗೆ ಒದಗಿಸುವುದು. ಇದು ಪ್ರೈವೇಟೈಸೇಷನ್. ಅಂದರೆ ಸಾಲ ಮತ್ತು ಸಾರ್ವಜನಿಕ ಉದ್ಯಮಗಳಿಂದ
ಪಡೆದ ಹಣ ಏನಲ್ಲ, ಅದು ಬಂಡವಾಳ ಸ್ವೀಕೃತಿಯಾಗಿದೆ. ಆದ್ದರಿಂದ ಉತ್ತರ ಯಾವುದು ಬರ್ತದೆ? ಆನ್ಸರ್ ಯಾವುದು ಬರ್ತದೆ? ಆನ್ಸರ್ ಲೋನ್ಸ್ ಟೇಕನ್ ಬೈ ಆರ್ ಬಿ ಐ. ಸಾಲ ಅಂದಿನಿ, ಸಾಲ ಕೇವಲ ಆರ್ ಬಿ ಐನಿಂದ ಅಲ್ಲ, ಆರ್ ಬಿ ಐ ಆಗಿರ್ಬೋದು, ಅನ್ಯ ರಾಷ್ಟ್ರಗಳಿಂದ ಆಗಿರ್ಬೋದು, ಒಟ್ಟು ಸಾಲ. ಅಂದರೆ ಇನ್ನೊಂದು ಬಂಡವಾಳ ಸ್ವೀಕೃತಿ ಅಥವಾ ಎಕ್ಸ್ಪೆಂಡಿಚರ್ನಲ್ಲಿ ಒಂದು ಪ್ರಮುಖ ಅಂಶ ಗಮನದಲ್ಲಿ ಇಟ್ಕೋಬೇಕು. ಬಂಡವಾಳ ಅಂದ ತಕ್ಷಣ ಅಲ್ಲಿ ಹೊಣೆಗಾರಿಕೆ ಅಥವಾ ಆಸ್ತಿ, ಹೊಣೆಗಾರಿಕೆ ಅನ್ನುವ ಪರಿಕಲ್ಪನೆ ಎದ್ದು ಕಾಣ್ತ. ಹೊಣೆಗಾರಿಕೆ, ಈಗ ಸಾಲ ತಂದೆವು ಅಂದರೆ ಸಾಲವನ್ನು ಮರುಪಾವತಿಸುವ ಹೊಣೆಗಾರಿಕೆ ಇರ್ತದೆ ಸರ್ಕಾರ, ಅದಕ್ಕೆ ಹೊಣೆಗಾರಿಕೆ ಇರುವಂಥದ್ದು. ಇದು 4ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ 5ನೇ ಕ್ವಶನ್. ಆರ್ಟಿಕಲ್ 131 ವಾಸ್ ರಿಪೀಲ್ಡ್ ಬೈ ಡ್ಯಾಶ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅನುಚ್ಛೇದ 131A ಅನ್ನು ಡ್ಯಾಶ್ ಸಂವಿಧಾನಿಕ ತಿದ್ದುಪಡಿಯಿಂದ ರದ್ದುಗೊಳಿಸಲಾಯಿತು. ಆಪ್ಷನ್ಸ್ 42ನೇ ತಿದ್ದುಪಡಿ, 43ನೇ ತಿದ್ದುಪಡಿ, 44ನೇ ತಿದ್ದುಪಡಿ ಮತ್ತು 45ನೇ ತಿದ್ದುಪಡಿ. ಸ್ನೇಹಿತರೆ, ಆರ್ಟಿಕಲ್ 131 ಏನು ಹೇಳ್ತಾ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ಅಧಿಕಾರವನ್ನು ನೀಡ್ತಾ. ಅಂದ್ರೆ ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೇವೆ. ಏನು? ಎಕ್ಸ್ಕ್ಲೂಸಿವ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್. ಇದೇನು ಹೇಳ್ತದ? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದ, ರಾಜ್ಯ ಮತ್ತು ರಾಜ್ಯಗಳ ನಡುವಿನ ವಿವಾದ, ಕೇಂದ್ರ ರಾಜ್ಯ ಒಂದು ಕಡೆ, ಈ ಸೈಡ್ ಇತರ ರಾಜ್ಯಗಳ ನಡುವಿನ ವಿವಾದ. ಈ ರೀತಿಯ 3 ಫೆಡರಲ್, ಇವೇನಂತಾರೆ ಫೆಡರಲ್ ವಿವಾದಗಳು. ಫೆಡರಲ್ ವಿವಾದಗಳ ಸಂದರ್ಭದಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾವೆ. ನೇರವಾಗಿ ಸುಪ್ರೀಂ ಕೋರ್ಟ್. ಇತರ ಯಾವುದೇ ನ್ಯಾಯಾಲಯಗಳು ಈ ತರಹದ ವಿವಾದಗಳನ್ನು ಸ್ವೀಕರಿಸುವುದಿಲ್ಲ. ಇದು ಕೇವಲ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಬರ್ತದೆ. ಮೂಲತಃ ಇದು ಇತ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು 42ನೇ ತಿದ್ದುಪಡಿ 1976 ಮೂಲಕ ಆರ್ಟಿಕಲ್ 131A ಅಂತ ತರ್ತಾರೆ. ಎ ತಂದು ಏನು ಮಾಡ್ತಾರೆ? ಕೇಂದ್ರ ಸರ್ಕಾರದ ಯಾವುದೇ ಕಾನೂನುಗಳನ್ನು, ಅಂದರೆ ಏನು, ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡ್ತಂದ್ರೆ ಆ ಕಾನೂನುಗಳ ಸಿಂಧುತ್ವವನ್ನು ಪರಿಶೀಲಿಸುವ ಅಧಿಕಾರ ಕೇವಲ ಸುಪ್ರೀಂ ಕೋರ್ಟ್ಗದ, ಹೈಕೋರ್ಟ್ಗೆ ಇಲ್ಲ ಅಂಥೇಳಿ ಆರ್ಟಿಕಲ್ 131A ಅಡಿ ಹೇಳ್ತಾರೆ. ಏನು? ಆರ್ಟಿಕಲ್ 131A ಅಡಿ ಕೇಂದ್ರ ಸರ್ಕಾರ ಮಾಡಿದ ಕಾಯ್ದೆಗಳ ಸಿಂಧುತ್ವವನ್ನು ಪರಿಶೀಲಿಸುವ ಜವಾಬ್ದಾರಿ ಕೇವಲ ಸುಪ್ರೀಂ ಕೋರ್ಟ್ಗದ, ಹೈಕೋರ್ಟ್ಗೆ ಇಲ್ಲ ಅಂಥೇಳಿ ಹೇಳ್ತಾರೆ. ಆಗ ನೆಕ್ಸ್ಟ್ 43ನೇ ಸಂವಿಧಾನ ತಿದ್ದುಪಡಿ, 43ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಆರ್ಟಿಕಲ್ 131 ರದ್ದುಗೊಳಿಸಲಾಯಿತು. ಯಾಕಂದ್ರೆ ಈ ನ್ಯಾಯಿಕ ವಿಮರ್ಶೆ ಸುಪ್ರೀಂ ಕೋರ್ಟ್ಗೆ ಎಷ್ಟು ಅಧಿಕಾರ ಅದಲ್ಲ, ಹೈಕೋರ್ಟ್ಗೂ ಅಷ್ಟೇ ಅದ. ಯಾಕಂದ್ರೆ ಭಾರತ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದ್ಯದ, ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್. ಆದ್ದರಿಂದ 43ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಒಂದು 131A ಅನ್ನು ರದ್ದುಪಡಿಸಲಾಯಿತು. ಆನ್ಸರ್ ಬಿ. ಇದು ಸುಪ್ರೀಂ ಕೋರ್ಟ್ನ ಮೂಲ ನ್ಯಾಯಾಧಿಕಾರವನ್ನು ಉಲ್ಲೇಖಿಸ್ತದೆ. ನೆಕ್ಸ್ಟ್, ಈ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ಇತರ ಆರ್ಟಿಕಲ್ಗಳನ್ನು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತೆ ಆರ್ಟಿಕಲ್ 129 ಏನು ಹೇಳ್ತದೆ? ಆರ್ಟಿಕಲ್ 129 ಕೋರ್ಟ್ ಆಫ್ ರೆಕಾರ್ಡ್ಗಳನ್ನು ಹೇಳ್ತದೆ. ಸುಪ್ರೀಂ ಕೋರ್ಟ್ಗಳಲ್ಲಿ ನೀಡಲಾದ ತೀರ್ಪುಗಳನ್ನು ಸಾಕ್ಷ್ಯ ಎಂದು ಇತರ ಕೋರ್ಟ್ಗಳಲ್ಲಿ ಪರಿಗಣಿಸಲಾಗುತ್ತದೆ. ಇದು ಕೋರ್ಟ್ ಆಫ್ ರೆಕಾರ್ಡ್. ನೆಕ್ಸ್ಟ್ ಆರ್ಟಿಕಲ್ 130 ಏನು ಹೇಳ್ತದೆ? ಆರ್ಟಿಕಲ್ 130 ಸುಪ್ರೀಂ ಕೋರ್ಟ್ನ ಪೀಠದ ಬಗ್ಗೆ ಉಲ್ಲೇಖಿಸ್ತದ. ಸುಪ್ರೀಂ ಕೋರ್ಟ್ನ ಪೀಠ ಎಲ್ಲದ? ಪ್ರಸ್ತುತ ಡೆಲ್ಲಿ ಒಳಗದ. ಈ ಪೀಠವನ್ನು ಎಲ್ಲಿ ಬೇಕಾದರೂ ವರ್ಗಾಯಿಸುವ ಅಧಿಕಾರ ಯಾರಿಗದ? ಮುಖ್ಯ ನ್ಯಾಯಮೂರ್ತಿಗಳಿಗದ. ಹೀಗೆ ಮಾಡುವಾಗ ಅವರು ರಾಷ್ಟ್ರಪತಿಯ ಅನುಮೋದನೆಯನ್ನು ಪಡೆಯುವುದು ಕಡ್ಡಾಯವಾಗ್ಯದ.
ಕಡ್ಡಾಯವಾಗ್ಯದ. ನೆಕ್ಸ್ಟ್ ಆರ್ಟಿಕಲ್ 132 ಏನು ಹೇಳ್ತದ? ಆರ್ಟಿಕಲ್ 132 ಮೇಲ್ಮನವಿ ಬಗ್ಗೆ ಹೇಳ್ತದ. ಮೇಲ್ಮನವಿ ನ್ಯಾಯಾಧಿಕಾರ. ನೆಕ್ಸ್ಟ್ 137 ಏನು ಹೇಳ್ತದ? ಆರ್ಟಿಕಲ್ 137 ರಿವ್ಯೂ ಪಿಟಿಷನ್ ಅಂತ ಕರಿತೇವೆ. ಸುಪ್ರೀಂ ಕೋರ್ಟ್ಗೆ ತಾನು ನೀಡಿದ ತನ್ನದೇ ಆದ ತೀರ್ಪನ್ನು ಮರುಪರಿಶೀಲಿಸುವ ರಿವ್ಯೂ ಪಿಟಿಷನ್ ಅಂದರೆ ಮರುಪರಿಶೀಲಿಸುವ ಅಧಿಕಾರ. ಮರುಪರಿಶೀಲನೆ. ಆರ್ಟಿಕಲ್ 141 ಏನು ಹೇಳ್ತದ? 142 ಏನು ಹೇಳ್ತದ? ಸಂಪೂರ್ಣ ನ್ಯಾಯ. ಏನು? ಸಂಪೂರ್ಣ ನ್ಯಾಯ. ಆರ್ಟಿಕಲ್ 143 ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್, ಸಲಹಾತ್ಮಕ ಅಧಿಕಾರ. ಯಾವ ಸಂವಿಧಾನದಿಂದ ಎರವಲು ಪಡೆದೆವು? ಕೆನಡಾ ಸಂವಿಧಾನದಿಂದ ಎರವಲು ಪಡೆದೆವು. ಇದು ಇಷ್ಟಾಯಿತು. ಇದು ಇಷ್ಟು ಈ ಪ್ರಶ್ನೆ ವಿವರಣೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸಲೈವಾ ಕಂಟೇನ್ಸ್ ಆ್ಯನ್ ಎನ್ಸೈಮ್ ಕಾಲ್ಡ್ ಡ್ಯಾಶ್. ಲಾಲಾರಸವು ಡ್ಯಾಶ್ ಎಂಬ ಕಿಣ್ವವನ್ನು ಹೊಂದಿದೆ. ಆಪ್ಷನ್ಸ್ ಹಿಂಗದವು: ಪೆಪ್ಸಿನ್, ಸಲೈವರಿ ಅಮೈಲೇಜ್, ಟ್ರಿಪ್ಸಿನ್, ಲೈಪೇಜ್. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಲಾಲಾರಸ ಡ್ಯಾಶ್ ಎಂಬ ಕಿಣ್ವವನ್ನು ಹೊಂದಿದೆ. ಸಲೈವರಿ ಅಮೈಲೇಜ್. ಸಲೈವರಿ ಅಮೈಲೇಜ್. ನೋಡ್ರಿ, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗಾಗ್ತದ? ನಾವು ಊಟ ಮಾಡಿದಾಗ ಬಾಯಲ್ಲಿರುವ ಈ ಲಾಲಾರಸ ಗ್ರಂಥಿಗಳಿಂದ ಸಲೈವರಿ ಅಮೈಲೇಜ್ ಬಿಡುಗಡೆ ಆಗ್ತದೆ. ಯಾವುದು? ಸಲೈವರಿ ಅಮೈಲೇಜ್. ಈ ಸಲೈವರಿ ಅಮೈಲೇಜ್ ಏನು ಮಾಡ್ತದೆ? ಸ್ಟಾರ್ಚನ್ನು, ಸಲೈವರಿ ಅಮೈಲೇಜ್ ಸಂಕೀರ್ಣವಾದ ಸ್ಟಾರ್ಚನ್ನು ಸಿಂಪಲ್ ಶುಗರ್ ಅಥವಾ ಸರಳ ಸಕ್ಕರೆಯಾಗಿ ಒಡೆಯುತ್ತದೆ. ಸರಳ ಸಕ್ಕರೆಯಾಗಿ ಯಾವುದು ಒಡಿತದ? ಸಲೈವರಿ ಅಮೈಲೇಜ್. ನಂತರ ಇಲ್ಲಿ ಬಾಯಿಯಿಂದ ಇಸೋಫೆಗಸ್ ಅಥವಾ ಅನ್ನನಾಳದ ಮುಖಾಂತರ ಆಹಾರವು ಜಠರವನ್ನು ತಲುಪ್ತದೆ. ಇಲ್ಲಿ ಜಠರವನ್ನು ತಲುಪ್ತದೆ. ಜಠರದಲ್ಲಿ ಉತ್ಪತ್ತಿಯಾಗುವ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಯಾವುದು? ಗ್ಯಾಸ್ಟ್ರಿಕ್ ಜ್ಯೂಸ ಆಹಾರದಲ್ಲಿ ಬೆರೀತದೆ. ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ. ಏನು? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ತದೆ, HCl. ಇದು ಏನು ಮಾಡ್ತದೆ? ಜಠರದ ಮಾಧ್ಯಮವನ್ನು, ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಠರದ ಮಾಧ್ಯಮವನ್ನು ಆ್ಯಸಿಡಿಕ್ ಮಾಡ್ತದೆ. ಆ್ಯಸಿಡಿಕ್ ಅಂದರೆ ಆಮ್ಲೀಯ ಮಾಡ್ತದೆ. ಜಠರದ ಮಾಧ್ಯಮವನ್ನು ಆಮ್ಲೀಯ ಮಾಡುತ್ತದೆ. ಈ ಆಮ್ಲೀಯ ಮಾಧ್ಯಮದಲ್ಲಿ ಪೆಪ್ಸಿನ್ ಎಂಬ ಕಿಣ್ವ ಇರ್ತದೆ. ಈ ಕಿಣ್ವವು ಪೆಪ್ಸಿನ್ ಎಂಬ ಕಿಣ್ವವು ಪ್ರೋಟೀನನ್ನು ಅಮಿನೋ ಆ್ಯಸಿಡ್ಗಳಾಗಿ ಒಡೆಯುತ್ತದೆ. ಪ್ರೋಟೀನನ್ನು ಅಮಿನೋ ಆ್ಯಸಿಡ್ಗಳಾಗಿ ಒಡೆಯುತ್ತದೆ. ಇದೇನು? ಪೆಪ್ಸಿನ್ ಮಾಡ್ತಾ. ನಂತರ ಆಹಾರ ಸಣ್ಣ ಕರಳನ್ನು ತಲುಪ್ತದೆ. ಸಣ್ಣ ಕರಳು ಜೀರ್ಣ ಪ್ರಕ್ರಿಯೆಯ ಅತಿ ದೊಡ್ಡ ಕ್ರಿಯೆ ಇಲ್ಲೇ ನಡೀತದೆ. ಏನು? ಸ್ಮಾಲ್ ಇಂಟೆಸ್ಟೈನ್. ಜೀರ್ಣ ಪ್ರಕ್ರಿಯೆಯ ಅತಿ ದೊಡ್ಡ ಕ್ರಿಯೆ ಸಣ್ಣ ಕರಳಿನಲ್ಲಿ ನಡೀತದೆ. ಇದರ ಉದ್ದ ಸುಮಾರು 7 ರಿಂದ 8 ಮೀಟರ್ ಇರ್ತದೆ. ಈ ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಇಲ್ಲಿ ಯಕೃತ್ತು ಮತ್ತು ಮೇದುಜೀರಕ ಗ್ರಂಥಿಗಳು ರಸವನ್ನು ಸೇವಿಸುತ್ತವೆ. ಲಿವರ ಮತ್ತು ಮೇದುಜೀರಕ ಗ್ರಂಥಿಗಳು. ಯಕೃತ್ತನ್ನು ದೇಹದ ಅತಿ ದೊಡ್ಡ ಗ್ರಂಥಿ. ದೇಹದ ಅತಿ ದೊಡ್ಡ ಗ್ರಂಥಿ ಅಂತೇಳಿ ಕರಿತೇವೆ. ಇದು ಸಾಮಾನ್ಯವಾಗಿ ಪಿತ್ತರಸವನ್ನು ಉತ್ಪಾದಿಸುತ್ತದೆ. ಯಕೃತ್ಯಾನು ಪಿತ್ತರಸವನ್ನು ಉತ್ಪಾದಿಸುತ್ತದೆ.
ಈ ಪಿತ್ತರಸದ ಕೆಲಸ ಕೊಬ್ಬಿನ ದೊಡ್ಡ ಕಣಗಳನ್ನು ಅಂದರೆ ಫ್ಯಾಟ ಕೊಬ್ಬಿನ ದೊಡ್ಡ ಕಣಗಳನ್ನು ಸಣ್ಣದಾಗಿ ಒಡೆಯುವುದು. ಇದು ಯಕೃತ್ತು ಆಯಿತು. ಮೇದುಜೀರಕ ಗ್ರಂಥಿ ಇದು ದೇಹದ ಎರಡನೇ ಅತಿ ದೊಡ್ಡ ಗ್ರಂಥಿ. ಮೊದಲ ಅತಿ ದೊಡ್ಡ ಗ್ರಂಥಿ ಯಕೃತ್ತು, ಎರಡನೇ ಅತಿ ದೊಡ್ಡ ಗ್ರಂಥಿ ಮೇದುಜೀರಕ ಗ್ರಂಥಿ. ಇದೊಂದು ಮಿಶ್ರ ಗ್ರಂಥಿಯಾಗಿದೆ. ಅಂದ್ರೆ ಹಾರ್ಮೋನ್ ಮತ್ತು ಕಿಣ್ವ ಎರಡನ್ನೂ ಸ್ರವಿಸುತ್ತದೆ. ಮೇದುಜೀರಕ ಗ್ರಂಥಿ ಮಿಶ್ರ ಗ್ರಂಥಿ. ಇದು ಹಾರ್ಮೋನ್ ಮತ್ತು ಕಿಣ್ವ ಎರಡನ್ನೂ ಸ್ರವಿಸುತ್ತದೆ. ಇಲ್ಲಿ ಕಿಣ್ವಗಳು ಲೈಪೇಸ್ ಏನು ಮಾಡ್ತದೆ, ಟ್ರಿಪ್ಸಿನ್ ಏನು ಮಾಡ್ತದೆ ಅದು ಕ್ವಶನ್ ಕೇಳ್ಯಾನ. ಲೈಪೇಸ್ ಏನು ಮಾಡ್ತದೆ ಅಂದ್ರೆ ಫ್ಯಾಟ್ ಅಥವಾ ಕೊಬ್ಬನ್ನು ಫ್ಯಾಟಿ ಆ್ಯಸಿಡ್ ಆಗಿ ಹೊಡಿತದೆ. ಲೈಪೇಜ್ ಫ್ಯಾಟನ್ನು ಫ್ಯಾಟಿ ಆ್ಯಸಿಡ್ ಆಗಿ ಹೊಡಿತದೆ. ಟ್ರಿಪ್ಸಿನ್ ಏನು ಮಾಡ್ತದೆ, ಟ್ರಿಪ್ಸಿನ ಪ್ರೋಟೀನನ್ನು ಹೊಡಿತದೆ. ಓಕೆ, ಲೈಪೇಜ್ ಏನು ಮಾಡ್ತದೆ, ಫ್ಯಾಟನ್ನು ಹೊಡಿತದೆ. ಟ್ರಿಪ್ಸಿನ ಪ್ರೋಟೀನನ್ನು ಹೊಡಿತದೆ. ಮ್ಯಾಗ ನೋಡಿದೆವು ಪೆಪ್ಸಿನ್ ಏನು ಹೊಡಿತದೆ, ಪ್ರೋಟೀನನ್ನು ಅಮಿನೋ ಆ್ಯಸಿಡ್ ಆಗಿ ಹೊಡಿತದೆ. ಇದು ಈ ಪ್ರಶ್ನೆಯ ಉತ್ತರ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಹಿಂಗದ. Which folk dance of Ladakh is performed in Leh and preceded by a horse race? ಲೇಹನಲ್ಲಿ ಪ್ರಸಿದ್ಧವಾಗಿರುವ ಈ ಜನಪದ ಕಲೆಯು ಅದಕ್ಕೂ ಮೊದಲು ಕುದುರೆ ಓಟ ನಡೆಯುವ ಲಡಾಖ್ನ ಜಾನಪದ ನೃತ್ಯ ಯಾವುದು? ಆಪ್ಷನ್ಸ್ ಅದಾವು: ಸಿಕ್ಮಾರಿ, ಕೋಶನ್, ಮಮಿತಾ, ಲೇಜಿಮ್. ಇಲ್ಲೇ ಈ ಪ್ರಶ್ನೆ ನೋಡೋಣ ತೆಗಿಬೇಕು. ಲೇಜಿಮ್ ಇದು ಮಹಾರಾಷ್ಟ್ರದ ಜನಪದ ನೃತ್ಯ. ಕೈಯಲ್ಲಿ ಲೇಜಿಮ್ ಹಿಡಿದು ಬಾರಿಸ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಕೋಶನ್ ಈ ಜನಪದ ನೃತ್ಯ ಲಡಾಖ್ಗೆ ಸಂಬಂಧಿಸಿದ. ಲಡಾಖ್ನಾಗ ಇತರ ಪ್ರಮುಖ ನೃತ್ಯಗಳು ಯಾವ್ಯಾವು? ಶೋಂಡೋಲ್. ಲಡಾಖ್ನಾಗ ಇತರ ಪ್ರಮುಖ ನೃತ್ಯಗಳು ಶೋಂಡೋಲ್, ಜಬ್ರೋ, ಛಮ್. ಇವು ಲಡಾಖ್ನ ಪ್ರಸಿದ್ಧ ಜನಪದ ನೃತ್ಯಗಳು. ಶೋಂಡೋಮ್, ಜಬ್ರೋ, ಛಮ್. ನೆಕ್ಸ್ಟ್, ಸಿಕ್ಕಿಂದಾಗ ಯಾವುದು ಅತಿ ಹೆಚ್ಚು ಪ್ರಸಿದ್ಧವಾಗಿರುವ ಜನಪದ ನೃತ್ಯ? ಸಿಕ್ಮಾರಿ. ಇಲ್ಲೇನು ಒಂದೇ ಆಪ್ಷನ್ ಅಲ್ಲ, ಇದು ಸಿಕ್ಮಾರಿ ನೃತ್ಯ ಸಿಕ್ಕಿಂಗೆ ಸಂಬಂಧಿಸಿದೆ. ಸಿಕ್ಕಿಂ. ಲೇಜಿಮ ಮೊದಲೇ ಹೇಳ್ದಂಗೆ ಇದು ಮಹಾರಾಷ್ಟ್ರಕ್ಕೆ ಸಂಬಂಧದ. ಮಮಿತಾ ಎಲ್ಲಿ? ತ್ರಿಪುರಾ ರಾಜ್ಯಕ್ಕೆ ಸಂಬಂಧ. ಓಕೆ, ಸಿಕ್ಮಾರಿ ಸಿಕ್ಕಿಂ ರಾಜ್ಯದ ಜನಪದ ನೃತ್ಯ. ಕೋಶಾನ್ ಲಡಾಖ್ನಾಗ ಇತರ ನೃತ್ಯಗಳು ಶೋಂಡೋಲ್, ಜಬ್ರೋ, ಛಮ್. ಮಮಿತಾ ನೃತ್ಯ ತ್ರಿಪುರಾಕ್ಕೆ ಸಂಬಂಧಿಸದ. ಲೇಜಿಮ ಮಹಾರಾಷ್ಟ್ರಕ್ಕೆ. ಹಾಗಾದ್ರೆ ಒಂದು ಕ್ವಶನ್ ಕೇಳ್ತೀನಿ, ಈ ವಾರ್ಲಿ ಪೇಂಟಿಂಗ್ ಯಾವ ರಾಜ್ಯಕ್ಕೆ ಸಂಬಂಧದ ಹೇಳ್ರಿ? ವಾರ್ಲಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧದ? ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹಿಂಗದ. ಇನ್ ದ ತಮಿಳ್ ಎಪಿಕ್ ಶಿಲಪ್ಪದಿಕರಂ ಡ್ಯಾಶ್ ವಿಸಿಟ್ ದ ಫಾರೆಸ್ಟ್. ತಮಿಳು ಮಹಾಕಾವ್ಯ ಶಿಲಪ್ಪದಿಕರಂನಲ್ಲಿ ಡ್ಯಾಶ್ ಕಾಡಿಗೆ ಭೇಟಿ ನೀಡುತ್ತಾರೆ. ಆಪ್ಷನ್ಸ್: ಚೇರನ್, ಚೋಳನ್, ಸೆಂಗೊಟ್ಟುವನ್, ಇಳಂಗೋ. ಆನ್ಸರ್ ಮಾಡಿರಿ. ಪ್ರಾಚೀನ ಕಾಲದಲ್ಲಿ ಕ್ರಿಸ್ತಶಕ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದ ಕಾಲದಲ್ಲಿ
ದಕ್ಷಿಣ ಭಾರತದಲ್ಲಿ ಪಾಂಡ್ಯ ರಾಜೆಯ ಆಶ್ರಯದಲ್ಲಿ, ಯಾರು? ದಕ್ಷಿಣ ಭಾರತದಲ್ಲಿ ಪಾಂಡ್ಯ ರಾಜರ ಆಶ್ರಯದಲ್ಲಿ ಕವಿಗಳ ಸಮ್ಮೇಳನ ನಡೀತಿದ್ದು. ಇದನ್ನೇ ಸಂಗಮ ಅಂತ ಕರೀತಾರೆ. ಸಂಗಮ ಸಾಹಿತ್ಯ ಅಥವಾ ಓದ್ತೀವಿ. ಸಂಗಮ ಅಂದರೆ ಏನು? ಸಂಗಮ ಅಂದ್ರೆ ದಕ್ಷಿಣ ಭಾರತದಲ್ಲಿ ಪಾಂಡ್ಯ ರಾಜರ ಆಶ್ರಯದಲ್ಲಿ ಕವಿ ಸಮ್ಮೇಳನಗಳು ನಡೆಯುತ್ತಿದ್ದು, ಅದನ್ನು ಸಂಗಮ ಅಂತ ಕರಿತೇವೆ. ಒಟ್ಟು 3 ಸಂಗಮಗಳು ನಡೀತಾವೆ. ಇದ್ರಾಗ 1ನೇ ಮತ್ತು 3ನೇ ಸಂಗಮಗಳು ಮದುರೈನಲ್ಲಿ ನಡೀತಾವೆ. ಎಲ್ಲಿ? 1ನೇ ಮತ್ತು 3ನೇ ಸಂಗಮಗಳು ಮದುರೈನಲ್ಲಿ. ಹಾಗಾದರೆ 2ನೇ ಸಂಗಮ ಎಲ್ಲಿ ನಡೀತಾ? ಕಪಾಡಪುರಂ. 2ನೇ ಸಂಗಮ ಕಪಾಡಪುರಂನಲ್ಲಿ ನಡೀತದ. ಇದನ್ನೇ ಸಂಗಮ ಅಂತೇಳಿ ಕರಿತೀವಿ. ಈ 2ನೇ ಸಂಗಮದ ವಿಶೇಷತೆ ಏನಂದ್ರೆ, ಈ ಮೇಲೆ ಹೇಳಲಾದ ಅತ್ಯಂತ ಹಳೆಯ ಗ್ರಂಥ ಟೋಲ್ಕಾಪಿಯಂ, ತಮಿಳಿನ ಅತ್ಯಂತ ಹಳೆಯ ಗ್ರಂಥ ಯಾವುದು? ಟೋಲ್ಕಾಪಿಯಂ. ಇದನ್ನು ಯಾರು ರಚನೆ ಮಾಡಿದರು? ಟೋಲ್ಕಪ್ಪಿಯಾರ್. ತಮಿಳಿನ ಅತ್ಯಂತ ಪುರಾತನ ಪ್ರಾಚೀನ ಗ್ರಂಥ ಯಾವುದು? ಟೋಲ್ಕಪಿಯಂ. ಯಾರು ರಚನೆ ಮಾಡಿದ್ರು? ಟೋಲ್ಕಪ್ಪಿಯಾರ್. ಈ 3 ಸಂಗಮಗಳು, 1ನೇ ಮತ್ತು 3ನೇ ಸಂಗಮ ಮದುರೈದಲ್ಲಿ ನಡೆದರೆ, 2ನೇ ಸಂಗಮ ಕಪಾಡಪುರಂನಲ್ಲಿ ನಡೀತಿತ್ತು. ಪಾಂಡ್ಯರಾಜರು ಇವುಗಳಿಗೆ ಆಶ್ರಯವನ್ನು ನೀಡ್ತಿದ್ರು. ಇದು ಇಷ್ಟಾಯಿತು. ಈ ಒಂದು ಸಂದರ್ಭದಲ್ಲಿ, ಈ 3 ಸಂಗಮ ಸಂದರ್ಭದಲ್ಲಿ ಹಲವಾರು ಕೃತಿಗಳು ರಚನೆಯಾದವು. ಆ ಕೃತಿಗಳು ಯಾವಂದ್ರೆ, ಆ ಸಾಹಿತ್ಯಗಳು ಈ ರೀತಿಯಾಗ್ಯಾವು. 1ನೇದು ಶಿಲಪ್ಪದಿಗರಂ ರಚನೆ ಯಾರು ಮಾಡಿದ್ರು? ಇಳಂಗೋ ಅಡಿಗಲ್. ಯಾರು? ಇಳಂಗೋ ಅಡಿಗಲ್. ನೆಕ್ಸ್ಟ್ 2ನೇದು ಮಣಿಮೇಗಲೈ. ಇದನ್ನು ಯಾರು ರಚನೆ ಮಾಡಿದ್ರು? ಶಿತ್ತಲೈ ಸತ್ತನಾರ್. ಜೀವಕ ಚಿಂತಾಮಣಿ. ಇದನ್ನು ಯಾರು ರಚನೆ ಮಾಡಿದ್ರು? ತಿರುತ್ತಕ್ಕೇವರ್. ತಿರುತ್ತಕ್ಕ ತೇವರ್. ನೆಕ್ಸ್ಟ್ ಕುಂಡಲಕೇಶಿ. ಇದನ್ನು ಯಾರು ರಚನೆ ಮಾಡಿದ್ರು? ಕಮೆಂಟ್ ಬಾಕ್ಸ್ದಾಗ ಹಾಕ್ರಿ, ಕಮೆಂಟ್ ಮಾಡಿರಿ. ಕುಂಡಲಕೇಶಿ ಗ್ರಂಥವನ್ನು ಯಾರು ರಚನೆ ಮಾಡಿದ್ರು? ಇನ್ಕಾ ಹೇಳಿದ ಪ್ರಕಾರ ಟೋಲ್ಕಪ್ಪಿಯಾರ್ ರಚನೆ ಮಾಡಿದ್ರು. ಟೋಲ್ಕಪ್ಪಿಯಾರ್ ರಚನೆ ಮಾಡಿದ್ರು. ಇದು ತಮಿಳು ಸಾಹಿತ್ಯದ ಅತ್ಯಂತ ಹಳೆಯ ಕೃತಿ. ತಮಿಳು ವ್ಯಾಕರಣ ಬಗ್ಗೆ ಉಲ್ಲೇಖಿಸ್ತದ. ಅದರ ಪ್ರಶ್ನೆ ಏನದ? ಯಾರು ಕಾಡಿಗೆ ಹೋದರು? ಕಾಡಿಗೆ ಹೋದದನ್ನು ಯಾವುದು ಉಲ್ಲೇಖಿಸ್ತದ? ಪ್ರಶ್ನೆ ಏನದ? ಕಾಡಿಗೆ ಭೇಟಿ ನೀಡುತ್ತಾರೆ ಯಾರು? ಸೆಂಗುಟುವನ್ ಅನ್ನೋರು ಕಾಡಿಗೆ ಹೋಗಿರುವುದನ್ನು ಉಲ್ಲೇಖಿಸ್ತದ. ಯಾವುದು? ಶಿಲಪ್ಪದಿಗರಂ. ಓಕೆ, ನೆಕ್ಸ್ಟ್ ಕ್ವಶನ. Who among the following was not a disciple of Lord Buddha? ಕೆಳಗಿನವುಗಳಲ್ಲಿ ಯಾರು ಭಗವಾನ್ ಬುದ್ಧರ ಶಿಷ್ಯರಾಗಿರಲಿಲ್ಲ? ಆನ್ಸರ್ ಮಾಡ್ರಿ. ಇದರ ರೈಟ್ ಆನ್ಸರ ಸುಶೀಮಾ, ಆನಂದ ಉಪಾಲಿ, ಸಾರಿಪುತ್ತ. ಇವರು ಭಗವಾನ್ ಬುದ್ಧರ ಶಿಷ್ಯರಾಗಿದ್ದರು. ಈಗ ಭಗವಾನ್ ಬುದ್ಧರ ಕುರಿತು ಪ್ರಮುಖ ಘಟನೆಗಳನ್ನು ಅಧ್ಯಯನ ಮಾಡೋಣ. ಅವರ ಜೀವನದ ಪ್ರಮುಖ ಘಟನೆಗಳು. ಬುದ್ಧ ಅವರ ಜನನ ಯಾವಾಗಾಯಿತು? ಬುದ್ಧರ ಜನನ ಕ್ರಿಸ್ತ
ಕ್ರಿಸ್ತಶಕ ಪೂರ್ವ 563ರಲ್ಲಿ. ನೇಪಾಳದ ಲುಂಬಿಣಿಯಲ್ಲಿ ಅವರ ಜನನ ಆಯಿತು. ಮರಣ ಯಾವಾಗ ಆಯಿತು? ಮರಣಕ್ಕೆ ಏನಂತೇವು? ಮರಣಕ್ಕೆ ಮಹಾಪರಿನಿರ್ವಾಣ ಯಾವಾಗಾಯಿತು? ಕ್ರಿಸ್ತಪೂರ್ವ 483ರಲ್ಲಿ ಇಂದಿನ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಅವರ ಮರಣ ಆಯಿತು. ಕುಶಿನಗರ ಜನನ ಆಯಿತು, ಮರಣ ಆಯಿತು. ಅವರ ಕುಟುಂಬದ ಬಾಲ್ಯದ ಹೆಸರು ಸಿದ್ಧಾರ್ಥ. ಅವರ ತಂದೆಯ ಹೆಸರು ಶುದ್ಧೋಧನ. ಶಾಕ್ಯ ವಂಶದವರಾಗಿದ್ದರಿಂದ ಅವರನ್ನು ಶಾಕ್ಯ ಮುನಿ ಅಂತೇಳಿ ಕರೀತಾರೆ. ಶಾಕ್ಯ ಗಣರಾಜ್ಯ ಅಂತ ಬರ್ತಾನೆ. ಅವರ ತಂದೆ ಶಾಕ್ಯ ಗಣರಾಜ್ಯದ ರಾಜನಾಗಿದ್ದರು. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಅಂತೇಳಿ ಕರಿತೇವೆ. ಬುದ್ಧನನ್ನು ತಥಾಗತ ಬುದ್ಧ ಅಂತೇಳಿ ಕರಿತೇವೆ. ಅವರ ಜೀವನದಲ್ಲಿ 4 ಪ್ರಮುಖ ಘಟನೆಗಳು ಬರ್ತಾವೆ. ಏನು? ತಮ್ಮ 29ನೇ ವಯಸ್ಸಲ್ಲಿ ಮನೆ ತ್ಯಜಿಸುವಿಕೆ, ಅದನ್ನು ಏನಂತೇವೆ? ಮಹಾಭಿನಿಷ್ಕ್ರಮಣ ಅಂತೇಳಿ ಕರಿತೇವೆ. ಮನೆ ತ್ಯಜಿಸಿದ್ದಕ್ಕೆ ಮಹಾಭಿನಿಷ್ಕ್ರಮಣ ಅಂತ ಹೇಳಿ ಕರಿತೇವೆ. ಇದನ್ನು ಕುದುರೆ ಎನ್ನುವ ಸಂಕೇತದ ಮೂಲಕ ದರ್ಶಿಸಲಾಗುತ್ತದೆ. ಮನೆಯನ್ನು ತ್ಯಜಿಸುವುದು ಕುದುರೆ ಸಂಕೇತದ ಮೂಲಕ ದರ್ಶಿಸ್ತೇವೆ. ಆತನ ಕುದುರೆಯ ಹೆಸರು ಏನಿರ್ತು? ಕಂಟಕ ಅನ್ನೋ ಕುದುರೆ ಹೆಸರ ಕಂಟಕ. ನೆಕ್ಸ್ಟ್ ಪ್ರಮುಖ ಘಟನೆ ಜ್ಞಾನೋದಯ ಆಗ್ತದ. ಈ ಜ್ಞಾನೋದಯವನ್ನು ನಿರ್ವಾಣ ಅನ್ನೋ ಶಬ್ದದ ಮೂಲಕ ಗುರುತಿಸ್ತೇವೆ. ಮಹಾಪರಿನಿರ್ವಾಣ ಅಂದರೆ ಸಾವು ಮರಣ, ನಿರ್ವಾಣ ಅಂದರೆ ಜ್ಞಾನೋದಯ. ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತೆಂದು ಬೋಧಿ ವೃಕ್ಷವನ್ನು ಇದರ ಸಂಕೇತವಾಗಿ ಗುರುತಿಸ್ತೇವೆ. ಸಂಕೇತ ಯಾವುದು? ಬೋಧಿ ವೃಕ್ಷ. ಬೋಧಿ ವೃಕ್ಷ ಯಾವುದರ ಸಂಕೇತ? ಜ್ಞಾನೋದಯದ ಸಂಕೇತ. ನೆಕ್ಸ್ಟ್, ಜ್ಞಾನೋದಯವಾದ ನಂತರ ಅವರು ಮೊದಲ ಉಪದೇಶವನ್ನು ನೀಡ್ತಾರೆ. ಮೊದಲ ಉಪದೇಶ ಎಲ್ಲಿ ನೀಡ್ತಾರೆ? ಸಾರಾನಾಥ್ನಲ್ಲಿ ನೀಡ್ತಾರೆ. ಇದನ್ನು ನಾವು ಧರ್ಮಚಕ್ರ ಪ್ರವರ್ತನೆ ಅಂತೇಳಿ ಕರಿತೇವೆ. ಏನು? ಧರ್ಮಚಕ್ರ ಪ್ರವರ್ತನ. ಸಾರಾನಾಥದ ಜಿಂಕೆಯ ವನದಲ್ಲಿ ಮೊದಲ ಉಪದೇಶವನ್ನು ನೀಡ್ತಾರೆ. ಕೊನೆಗೆ ಕುಶಿನಗರದಲ್ಲಿ ಆದ 483 ಕ್ರಿಸ್ತಶಕ ಪೂರ್ವದಲ್ಲಿ ಮರಣವನ್ನು ಹೊಂತಾರೆ. ಅದನ್ನು ಮಹಾಪರಿನಿರ್ವಾಣ ಅಂತೇಳಿ ಕರಿತೇವೆ. ಮಹಾಪರಿನಿರ್ವಾಣ. ಬೌದ್ಧ ಧರ್ಮದಲ್ಲಿ 4 ಪ್ರಮುಖ ಆರ್ಯ ಸತ್ಯಗಳು ಬರ್ತಾವೆ. 4 ಆರ್ಯ ಸತ್ಯಗಳು. 1ನೇದು ಪ್ರಪಂಚವು ದುಃಖಮಯವಾಗಿದೆ ಅಂತ ಹೇಳ್ತದೆ. 1ನೇ ಸತ್ಯ ಪ್ರಪಂಚವು ದುಃಖಮಯವಾಗಿದೆ. 2ನೇ ಸತ್ಯ ಈ ದುಃಖಕ್ಕೆ ಆಶೆಯೇ ಕಾರಣ. 3ನೇ ಸತ್ಯ ಈ ದುಃಖವನ್ನು ಹೋಗಲಾಡಿಸಬಹುದು. 4ನೇದು ಈ ದುಃಖವನ್ನು ಹೋಗಲಾಡಿಸಲು ಅಷ್ಟಾಂಗ ಮಾರ್ಗಗಳೇ ಇವುಗಳಿಗೆ ದಾರಿ. 4ನೇ ಆರ್ಯ ಸತ್ಯಗಳಲ್ಲಿ ಅಷ್ಟಾಂಗ ಮಾರ್ಗಗಳನ್ನು ಉಲ್ಲೇಖಿಸ್ತಾರೆ. ಜೊತೆಗೆ ಇವು 4 ಆರ್ಯ ಸತ್ಯಗಳಾದವು. 3 ತ್ರಿರತ್ನಗಳ ಬರ್ತಾವೆ. ಬೌದ್ಧ ಧರ್ಮದಲ್ಲಿ ತ್ರಿರತ್ನಗಳು ಯಾವುವಂದ್ರೆ ಬುದ್ಧ, ಧರ್ಮ ಅಥವಾ ಧಮ್ಮ, ಸಂಘ. ಬುದ್ಧ, ಧಮ್ಮ, ಸಂಘ ಇವು ಬೌದ್ಧ ಧರ್ಮದ ತ್ರಿರತ್ನಗಳು.
ಜೈನ ಧರ್ಮದ ತ್ರಿರತ್ನಗಳೊಂದಿಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜೈನ ಧರ್ಮದ ತ್ರಿರತ್ನಗಳು ಬೇರೆ. ಅವ್ಯಾವು? ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ, ಸಮ್ಯಕ ಚಾರಿತ್ರ್ಯ. ಅವು ಜೈನ ಧರ್ಮದ ತ್ರಿರತ್ನಗಳು. ಇವು ಬೌದ್ಧ ಧರ್ಮದ ತ್ರಿರತ್ನಗಳು, ಬುದ್ಧ, ಧರ್ಮ, ಸಂಘ. ಇದಿಷ್ಟು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಕಿರುಪರಿಚಯ. ಇವತ್ತಿನ ಕ್ಲಾಸನ್ನು ಇಲ್ಲೇ ನಿಲ್ಲಿಸೋಣ. ನೆಕ್ಸ್ಟ್ ಉಳಿದಿದ್ದು ಕ್ವಶನ್ಸನ್ನು ನೆಕ್ಸ್ಟ್ ಕ್ಲಾಸ್ನಾಗ ತರೋನು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ, ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.